ಕರ್ನಾಟಕ ರಾಜ್ಯದಲ್ಲಿ ತುಂಬ ಕುತೂಹಲ ಕೆರಳಿಸುವಂಥ 224 ಕ್ಷೇತ್ರಗಳಲ್ಲಿ ಗೋಕಾಕ ಮತ್ತು ಅರಬಾವಿ ಕ್ಷೇತ್ರ ಪ್ರಮುಖ ಸಾಕ್ಷಿಯಾಗಿ ಪರಿಣಮಿಸಿದೆ. ಇವತ್ತು 7 ಕೋಟಿ ಜನಸಂಖ್ಯೆಯಲ್ಲಿ 5 ಕೋಟಿ ಜನಸಂಖ್ಯೆ ಇವತ್ತು ಅರಬಾವಿ ಮತ್ತು ಗೋಕಾಕದ ಕಣ್ಣಿಟ್ಟಿದ್ದಾರೆ. ಯಾಕಿಟ್ಟಾರಂದ್ರೆ ಕಾಕ ಏನು ಕಡಕ ಸುದ್ದಿ ತೊಗೊಂಬಂದಾನಂದೇರಿ, ಗೋಕಾಕ ಅರಬಾವಿದ ಬಂದ್ರೆ ಇದು ಒಂದು ಕುರುಕ್ಷೇತ್ರ ಆಕೈತಿ, ಧರ್ಮ ಯುದ್ಧ ಆಕೈತಿ, ಇದೊಂದು ರಣರಂಗದ ಕ್ಷೇತ್ರ. ಇವತ್ತು ಎಲ್ಲರ ಕಣ್ಣು ಇವತ್ತು ಗೋಕಾಕ ಮತ್ತು ಅರಬಾವಿಯಲ್ಲಿ. ಗೋಕಾಕ್ ಮತ್ತು ಅರಬಾವಿಯನ್ನ ಕಾಂಗ್ರೆಸ್ದವರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿ ಅನೇಕ ರಣತಂತ್ರ ವ್ಯೂಹಗಳನ್ನ ರಚನೆ ಮಾಡಕತ್ತಾರೆ. ಬಹಳ ಕುತೂಹಲದಿಂದ ಕೇಳ್ರಿ ಸುದ್ದಿ. ಎಲ್ಲಿ ಕರ್ನಾಟಕ ರಾಜ್ಯದ KPCC ಮತ್ತು AICCಯಿಂದ ಕೆಲವು ಬಲ್ಲ ಮೂಲಗಳಿಂದ ಬಂದಂತ ಘಟಾನುಘಟಿ ಇಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಇದೇ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಿ ಇವು 2 ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ಕೈ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿ ಒಂದು ರಣತಂತ್ರಗಳನ್ನ ಹೆಣೆಯಾಕತ್ತಾರೆ. ಈ ರಣತಂತ್ರ ಹೆಣೆಯುವ ಸಲುವಾಗಿ ಇದರಲ್ಲಿ ಯಾರ್ಯಾರ ಕೈ ಜೋಡಿಸಿದಾರ, ಬಲಾಢ್ಯ ಸಾಮ್ರಾಜ್ಯ ಜಾರಕಿಹೊಳಿ ಕುಟುಂಬವನ್ನ ಹೇಗೆ ಹತ್ತಿಕ್ಕಬೇಕು, ಹೇಗೆ ಸೈಡ್ಲೈನ್ ಮಾಡಬೇಕು ಅನ್ನೋ ಒಂದು ಗ್ಯಾಂಗ್ ತಯಾರಾಗೈತಿ. ಅನೇಕ ಇದರಲ್ಲಿ ಕಾಣದ ಕೈವಾಡದ ಪುರುಷರು, ಮುಖವಾಡ ಧರಿಸಿದ ವ್ಯಕ್ತಿಗಳು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸಿ ಇದನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿ ರಣತಂತ್ರಗಳನ್ನ ಹೆಣೆಯಾಕತ್ತಾರ. ಇದಕ್ಕೆ ಗೋಕಾಕ ಮತ್ತು ಅರಬಾವಿ ಕ್ಷೇತ್ರದ ಜನತೆ ಏನಂತೀರಿ? ಹೆಂಗ ರಣತಂತ್ರ ಹೆಣೆಯಾಕತ್ತಾರ ಅನ್ನೋದು ಒಂದು ಗುಪ್ತ ವರದಿ ಹೇಳ್ತಾನೆ ಕೇಳ್ರಿ. ಗೋಕಾಕ ಮತಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸುವುದು ಅಷ್ಟು ಸುಲಭವಲ್ಲ. ಇಲ್ಲಿ ಒಂದು ಗ್ಯಾಂಗ್ ತಯಾರಾಗೈತಿ. ಅದನ್ನ ಆ ಅಭ್ಯರ್ಥಿಯನ್ನ ಹಾಕಿದ್ರೆ ರಮೇಶ್ ಜಾರಕಿಹೊಳಿಗೆ ಒಂದು ದೊಡ್ಡ ಟಕ್ಕರ್ ಆಕೈತೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಆ ಅಭ್ಯರ್ಥಿ ಯಾರು? ಆ ಅಭ್ಯರ್ಥಿ ಹೆಸರು ಹೇಳ್ಬೇಕಲ್ಲ. ಅರಬಾವಿದಲ್ಲಿಯೂ ಹೇಳ್ತೇನೆ. ಮೊಟ್ಟ ಮೊದಲು ಗೋಕಾಕ್ ಕ್ಷೇತ್ರದ ಒಂದು ಗುಪ್ತ ವರದಿ ಮಾಹಿತಿ ಹೇಳ್ತೇನೆ. ಅಶೋಕ್ ಪೂಜಾರಿಯನ್ನ ಕಾಂಗ್ರೆಸ್ದಿಂದ ಟಿಕೆಟ್ ಕೊಟ್ಟರೆ ರಮೇಶ್ ಜಾರಕಿಹೊಳಿ ಅವರನ್ನ ಟಕ್ಕರ್ ಕೊಡಲಿಕ್ಕೆ ಇದೇ ವ್ಯಕ್ತಿ ಅನ್ನೋದು ಎಲ್ಲರೂ ಇದನ್ನು ಬಹಳ ಗಮನ ಹರಿಸಿ ಕೇಳಾಕತ್ತಾರ. ಆದ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸುವುದು ಅದು ಸುಲಭದ ತುತ್ತಲ್ಲ. ಅವರ ಅಳಿಯಂದರಾದಂಥ ಅಂಬಿರಾವ್ ಪಾಟೀಲ್ ತಮ್ಮದೇ ಆದಂಥ ಚಾಣಕ್ಯ ತಂತ್ರಗಳನ್ನ ರಚಿಸಿ ಅನೇಕ ಯುವಕರ ಪಡೆಗಳನ್ನು ಇಲ್ಲಿ ತಂಡಗಳನ್ನು ರಚನೆ ಮಾಡಿ 72 ಹಳ್ಳಿಗಳಲ್ಲಿ ತಮ್ಮದೇ ಆದಂಥ ಒಂದು ಜಾಲವನ್ನು ತಯಾರು ಮಾಡಿದ್ದಾರೆ. ಅಂಬಿರಾವ್ ಪಾಟೀಲ್ ಇವತ್ತು ಶಾಸಕಗಿಂತಲೂ ಹೆಚ್ಚು ಪಾದರಸದಂತೆ ಕೆಲಸ ಮಾಡುವಂಥ ಅಂಬಿರಾವ್ ಪಾಟೀಲ್ ಇದು ಟಕ್ಕರ್ ಕೊಡೋದು ಅಶೋಕ್ ಪೂಜಾರಿಗೆ ಮಾತ್ರ. ಅಶೋಕ್ ಪೂಜಾರಿಗೆ ಇಲ್ಲಿ KPCCಯ ಹೈಕಮಾಂಡ್ ಮತ್ತು ಅನೇಕ ಕಾಣದ ಕೈವಾಡದ ವ್ಯಕ್ತಿಗಳು ಅಶೋಕ್ ಪೂಜಾರಿಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ರಮೇಶ್ ಜಾರಕಿಹೊಳಿಯನ್ನ ಸೋಲಿಸಲಿಕ್ಕೆ ತಯಾರಿ ನಡೀತಾ ಇದೆ. ಇಲ್ಲೊಂದು ಸೈನ್ಯ ತಯಾರಾಗ್ತಾ ಇದೆ. 40 ವರ್ಷಗಳಿಂದ ಬೇರು ಬಿಟ್ಟಿರುವಂತ ಇದೊಂದು ದೊಡ್ಡ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯ, ಇದನ್ನು ಅಲಗಾಡಿಸಲಿಕ್ಕೆ ಅಶೋಕ್ ಪೂಜಾರಿ ಏನಾದರೂ ಸಫಲಾಗ್ತಾರಾ? ಅಶೋಕ್ ಪೂಜಾರಿ ಅವರು ತಮ್ಮದೇ ಆದಂಥ ಒಂದು ವೋಟ್ ಬ್ಯಾಂಕ್ ಅನ್ನು ಇಟ್ಕೊಂಡಿದ್ದಾರೆ. ಆ ವೋಟ್ ಬ್ಯಾಂಕ್ ಜಾತಿ ಮತದಿಂದ ಬರಬಹುದು, ಅಲ್ಪಸಂಖ್ಯಾತರ ಮತಗಳಿಂದ ಬರಬಹುದು, ಹಿಂದುಳಿದವರೆಗೆ SC ST OBCಯಿಂದ ಬರಬಹುದು. ಇವೆಲ್ಲ ಮತಗಳನ್ನು ಕ್ರೋಢೀಕರಣ ಮಾಡಿದರೆ ನಾನು ರಮೇಶ್ ಜಾರಕಿಹೊಳಿ ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸ್ತೇನೆ ಅಂತ ಹೇಳ್ತಾರೆ ಅಶೋಕ್ ಪೂಜಾರಿ. ಹಾಗಾದರೆ ಅಶೋಕ್ ಪೂಜಾರಿಗೆ ಟಕ್ಕರ್ ಕೊಡುವ ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರು ಈಗಾಗಲೇ ನಮ್ಮ ಜೊತೆ ನಿಕಟ ಸಂಪರ್ಕ ಇದ್ದಾರೆ, ಅಲ್ಲಿ ರಾಷ್ಟ್ರೀಯ ವಿದ್ಯಮಾನಗಳನ್ನು ನೋಡೋದಿಲ್ಲ, ಕೇವಲ ರಮೇಶ್ ಜಾರಕಿಹೊಳಿಯನ್ನು ನೋಡ್ತಾರೆ. ರಮೇಶ್ ಜಾರಕಿಹೊಳಿ ನಾನು ಮುಸಲ್ಮಾನ ಆಗಲಿ ಅಲ್ಪಸಂಖ್ಯಾತ ಆಗಲಿ ಹಿಂದುಳಿದವ್ರ ಜೊತೆ ಬಹಳ ನೇರ ಸಂಬಂಧ ಇಟ್ಕೊಂಡಿದ್ದೀನಿ, ನನಗೆ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಳಿಯಂದಿರಾದಂಥ ಅಂಬಿರಾವ್ ಪಾಟೀಲ್ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ. ಆ ಚಕ್ರವ್ಯೂಹದ ಬಲೆಯಲ್ಲಿ ಎಲ್ಲರೂ ಸಿಕ್ಕೊಂಡ್ಬಿಡ್ತಾರೆ. ಆ ಚಕ್ರವ್ಯೂಹದ ಬಲೆಯಿಂದ ಹೊರಗೆ ಹೋಗಲಿಕ್ಕೆ ಅಸಾಧ್ಯವಾದ ಮಾತು. ಹಾಗಾದರೆ KPCC ಹೈಕಮಾಂಡ್, ಬೆಳಗಾವಿಯ ಕೆಲವು ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು ಅಶೋಕ್ ಪೂಜಾರಿ ಕೈ ಬಲಪಡಿಸಬೇಕಾದ್ರೆ ಯಾವ ತಂತ್ರಗಳನ್ನ ಹೂಡ್ತಾರೆ ಇನ್ನು ಕಾಲವೇ ನಿರ್ಣಯಿಸುತ್ತದೆ. 2023ರಲ್ಲಿ ಗೋಕಾಕ್ ಎತ್ತ ಸಾಗುತ್ತೆ, ಇದನ್ನು ರಮೇಶ್ ಜಾರಕಿಹೊಳಿ ಅವರು ಸೋಲ್ತಾರ, ಅಶೋಕ್ ಪೂಜಾರಿ ತನ್ನ ಬಾವುಟ ಹಾರಿಸ್ತಾರ, ಇನ್ನು ಕಾದ್ ನೋಡ್ಬೇಕಲ್ಲ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿ
ಅಶೋಕ್ ಪೂಜಾರಿ ಅವರ ಅಭಿಮಾನಿ, ಏನು ನೀವು ನಿಮ್ಮ ಅನಿಸಿಕೆಗಳನ್ನ ನನ್ನ ಜೊತೆ ಹಂಚ್ಕೊಡ್ರಿ. ಯಾವ ನಿರ್ಣಯ ತೋರಿಸುತ್ತೆ 23ಕ್ಕೆ ಕಾದ್ ನೋಡಬೇಕು. ಬಿ ಫಾರ್ಮ್ ಸಿಗೋದು ಯಾರಿಗೆ? ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ ನಿಂತರೆ, ಅಶೋಕ್ ಪೂಜಾರಿ ಕಾಂಗ್ರೆಸ್ನಿಂದ ನಿಂತರೆ ಏನು ನೇರ ಟಕ್ಕರ್ ಆಗುತ್ತೆ. ನೀವು ನನ್ನ ಜೊತೆ ಹಂಚ್ಕೊಳ್ಳಿ. ಅದೇ ರೀತಿ ನೆರೆಯ ಅರಬಾಮಿ ಕ್ಷೇತ್ರಕ್ಕೆ ಬರ್ತೀನಿ. ಅರಬಾಮಿ ಕ್ಷೇತ್ರದಲ್ಲಿ ಒಂದು ತಂಡ ತಯಾರಾಗಿದೆ. ಈಗ ಮಾಹಿತಿ ಹಕ್ಕು ಹೋರಾಟಗಾರ, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವ, ಗುಡುಗ ಹಾಕಿದ ಗಡ ಆದಂದ ತಕ್ಷಣ ಗಡಗಡ ನಡಗುವಂಥ ಅಧಿಕಾರಿಗಳು ಇವತ್ತು ರಾಜ್ಯಲ್ಲ ದೇಶಕ್ಕೆ ಕೆಂಪು ಲೈಟ್ ಬತ್ತಿ ಬಂದ್ ಮಾಡಿದಂಥ ಮೂಡಲಗಿಯ ಗಡ ಬಾಲಚಂದ್ರ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ತನ್ನದೇ ಆದಂಥ ಒಂದು ಪಡೆಯನ್ನು ತಯಾರು ಮಾಡಕತ್ತಾನ. ಆ ಪಡೆ ತಯಾರು ಮಾಡೋ ಸಲುವಾಗಿ ರಣತಂತ್ರಗಳನ್ನ ಹೆಣೆಯುವ ಸಲುವಾಗಿ ಇದಕ್ಕೆ ತುಪ್ಪ ಸುರಿಯೋರು ಯಾರು? ಅದಕ್ಕೆ ಕೆಪಿಸಿಸಿ ಹೈಕಮಾಂಡ್ ಕಾಂಗ್ರೆಸ್ದಿಂದ ಗಡಾದ ಟಿಕೆಟ್ ಕೊಟ್ರೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಲೆಕ್ಕಾಚಾರ ಹಾಕಕತ್ತಾರ. ಆ ಲೆಕ್ಕಾಚಾರ ಹಾಕೋಕ್ಕಿಂತ ಮೊದಲ ಬಾಲಚಂದ್ರ ಜಾರಕಿಹೊಳಿಯನ್ನ ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಯಾಕೆ ಸುಲಭದ ಮಾತಲ್ಲ? ನಯ ವಿನಯದಿಂದ ಎಲ್ಲರ ಜೊತೆ ವರ್ತನೆ ಮಾಡಿಕೊಂಡು ಎಲ್ಲರ ಜೊತೆ ಸೌಹಾರ್ದತೆಯಿಂದ ಇದ್ದು ಯಾವುದೇ ಜಾತಿ ಗಲಭೆಗಳನ್ನು ಮಾಡಲಾರದಂಥ ವ್ಯಕ್ತಿ, ಎಲ್ಲರ ಜೊತೆ ಮೃದು ಸ್ವಭಾವದ ವ್ಯಕ್ತಿ ಬಾಲಚಂದ್ರ ಜಾರಕಿಹೊಳಿ ತನ್ನ ಸಾಮ್ರಾಜ್ಯವನ್ನ, ತನ್ನ ಕ್ಷೇತ್ರದ ಜನತೆಯ ಒಂದು ಹಕ್ಕುಬಾಧ್ಯಗಳನ್ನು ಎಲ್ಲರಿಗೆ ಸಮೀಪವಾಗಿ ನೇರವಾಗಿ ಕರೆದು ಮಾತನಾಡಿಸುವಂತ ಬಾಲಚಂದ್ರ ಜಾರಕಿಹೊಳಿಗೆ ಗಡಾದ ಟಕ್ಕರ್ ಕೊಡ್ಬೋದಾ? ಹಂಗಾದ್ರೆ ಗಡಾದ ಹೆಚ್ಚಾಗುತ್ತಾರೋ ಬಾಲಚಂದ್ರ ಜಾರಕಿಹೊಳಿ ಹೆಚ್ಚಾಗ್ತಾರೋ? ಇನ್ನು ಕಾದು ನೋಡಬೇಕು. ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಿಂದ ನಿಲ್ತಾರೋ ಏನು, ಅವರು ಮತ್ತು ಪಕ್ಷ ಏನು ಬದಲು ಮಾಡ್ತಾರೋ? ಇದೂ ಒಂದು ಯಕ್ಷ ಪ್ರಶ್ನೆ. ಅರಬಾಮಿ ಕ್ಷೇತ್ರದ ಮತದಾರರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ. ಗಡಾದ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಲಾಢ್ಯ ಸಾಮ್ರಾಜ್ಯ ಹೊಂದಿದಂಥ 40 ವರ್ಷಗಳ ಈ ದೊಡ್ಡ ಆಲದ ಮರವನ್ನ ಅಲಗಾಡಿಸಲಿಕ್ಕೆ ಗಡಾದಿಗೆ ಸಾಧ್ಯನಾ? ಹಾಗಾದರೆ ಇದೊಂದು ವಿಶ್ಲೇಷಣೆ. ಈ ವಿಶ್ಲೇಷಣೆ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾರು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದಾರೆ, ಅರಬಾಮಿ ಕ್ಷೇತ್ರದಲ್ಲಿ ಎಷ್ಟು ನೂರಾರು ಕೋಟಿ ರೂಪಾಯಿ ಬಾಲಚಂದ್ರ ಜಾರಕಿಹೊಳಿ ತಂದಿದ್ದಾರೆ, ಆ ತಂದಂಥ ದುಡ್ಡು ಎಷ್ಟು ಸದುಪಯೋಗವಾಗಿದೆ, ಎಷ್ಟು ದುರುಪಯೋಗವಾಗಿದೆ. ಗೋಕಾಕ್ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆದಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ನೂರಾರು ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಕೊಟ್ಟಿದ್ದು ಅದು ಎಷ್ಟು ಸಾಕಾರಗೊಂಡಿದೆ, ಎಲ್ಲಿ ಅದು ವಿನಿಯೋಗ ಆಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲ ನಿರ್ಣಯ ತೋರಿಸುತ್ತೆ. ಯಾಕಂದರೆ ಇದು 5 ಸಹೋದರರ ಬಲಾಢ್ಯ, ಈ 5 ಸಹೋದರರ ಬಲಾಢ್ಯ ಸಾಮ್ರಾಜ್ಯವನ್ನು ಅಳಗಾಡಿಸಲಿಕ್ಕೆ ಬೆಳಗಾವಿ ಜಿಲ್ಲಾದ್ಯಂತ ಅನೇಕ ಘಟಾನುಘಟ ರಾಜಕಾರಣಿಗಳು ಎಲ್ಲೆಲ್ಲಿ ಮೀಟಿಂಗ್ ಮಾಡಕತ್ತಾರ ಗೊತ್ತೈತೇನ್ರಿ? ಅನೇಕ ತೋಟದಾಗ ಕೊಂಡಾಕತ್ತಾರ, ಅನೇಕ ಗುಪ್ತ ಮೀಟಿಂಗ್ ಮಾಡಕತ್ತಾರ. ಈ ಎಲ್ಲ ಮೀಟಿಂಗ್ಗಳನ್ನು ಮಾಡಿ ಈ ಸಾಮ್ರಾಜ್ಯವನ್ನು ಅಳಗಾಡಿಸಲಿಕ್ಕೆ 2023ಕ್ಕೆ ಸಾಧ್ಯನಾ? ಇದಕ್ಕೆ ಚಾಣಕ್ಯ ಮೈಂಡ್ ಮಾಸ್ಟರ್ ಇಲ್ಲಿ ಬಂತು ನೋಡಿ. ಮತ್ತೊಂದು ಜಾರಕಿಹೊಳಿ ಸಾಮ್ರಾಜ್ಯದ ಒಂದು ಸುವರ್ಣ ಕಿರೀಟ ಅಂದರೆ ಮಾಸ್ಟರ್ ಮೈಂಡ್, ನಯವಿನಯದ ವ್ಯಕ್ತಿ, ಹೆಚ್ಚು ಮಾತನಾಡಲಾರದ ವ್ಯಕ್ತಿ, ರಾಜಕೀಯಕ್ಕಿಂತಲೂ ಸಾಮಾಜಿಕ ಚಟುವಟಿಕೆಯಲ್ಲಿ ಮುನ್ನುಗ್ಗಿ ತನ್ನ ಮಕ್ಕಳನ್ನು ಸಹಿತ ಇವತ್ತು ಸಮಾಜ ಸೇವೆಯಲ್ಲಿ ವಿನಿಯೋಗಿಸಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಆ ತಂದೆ ತಮ್ಮ ಮಕ್ಕಳನ್ನು ಕಳಿಸಿ ಇವತ್ತು ರಾಜ್ಯಕ್ಕೆ ಭವಿಷ್ಯದ ನಾಯಕರನ್ನಾಗಿ ಮಾಡುತ್ತಿರುವ ಸತೀಶ್ ಜಾರಕಿಹೊಳಿ ಯಾವ ನಿರ್ಣಯ ತಗೋತಾರೆ? ಕುಟುಂಬ ರಾಜಕಾರಣ ಬೇರೆ, ರಾಜಕಾರಣ ಬೇರೆ. ಕುಟುಂಬ ವಿಷಯ ಬಂದಾಗ ನಾವೆಲ್ಲರೂ ಒಂದು, ರಾಜಕಾರಣ ಬಂದಾಗ ನಾವೆಲ್ಲರೂ ಬೇರೆ. ಹಂಗಾದ್ರೆ ರಾಜಕಾರಣದಲ್ಲಿ ಬೇರೆ ಆಗ್ತಾರೋ, ಕುಟುಂಬ ರಾಜಕಾರಣದಲ್ಲಿ ಒಂದಾಗ್ತಾರೋ? ಹಾಗಾದರೆ ಸೋಲುವ ಸಹೋದರರನ್ನ ಗೆಲ್ಲಿಸುವ ಸಲುವಾಗಿ ಯಾವ ರಣತಂತ್ರಗಳನ್ನು ಈ 5 ಸಹೋದರ ಹೆಣಿತಾರ? ಇನ್ನು ಕಾದು ನೋಡ್ಬೇಕಲ್ರಿ. ಮತದಾರರಿಗೆ ಬಿಟ್ಟ ವಿಷಯ. ನೇರ, ದಿಟ್ಟ, ನಿರಂತರ, ನೇರ ಪ್ರಶ್ನೆಗೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ದಲ್ಲಿ ತಿಳಿಸಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಬರ್ತೇನ್ರಿಪ್ಪ. ನಮಸ್ಕಾರ.